ನನ್ಗೇನಪ್ಪ ಗೊತ್ತು ಪೊಲೀಸ್ನವ್ರ ವಿಷಯ. ಇವಳು ನನ್ನ ಫಿಯಾನ್ಸಿ, ಅಂದ್ರೆ ನಾನು ಮದುವೆ ಆಗೋಳು. ಓಹೋ, ಮದುವೆಗೆ ಮುಂಚೆನೆ ಹನಿಮೂನ್ ಟ್ರಿಪ್ಪಾ? ನಡೀಲಿ ನಡೀಲಿ. ಏನ್ ತಾಯಿ ನಿನ್ನ ಹೆಸರು? ಸರೋಜಾ. ಸರೋಜಾ, ವಿಜಯ್ ಕುಮಾರ್ ಸರೋಜಾ, ಒಳ್ಳೆ ಜೋಡಿ. ತಗೊಮ್ಮ ಪ್ರಸಾದ. ಏನ್ ನೋಡ್ತಿದ್ಯಾ ವಿಜಯ್? ಕೈಯಲ್ಲಿರೋ ಕಡಗ ಇದು ನನ್ನ ಮದುವೆನಲ್ಲಿ ನಮ್ಮ ಮಾವನವ್ರು ಕೊಟ್ಟಿದ್ದು. ಅದ್ ಸರಿ, ಬೇಗ ಮದುವೆ ಊಟ ಹಾಕ್ಸಯ್ಯ. ಖಂಡಿತ. ಸರೋಜಾ, ಮರ್ತ್ಬಿಟ್ಟಿದ್ದೆ, ಇವ್ರು ಶಿವಪ್ರಸಾದ್ ರಾಯರು ಅಂತ, ಅವ್ರು ಶ್ರೀಮತಿ ಅವರು, ಊರಿಗೆ ದೊಡ್ಡ ಮನುಷ್ಯರು, ಬಹಳ ಒಳ್ಳೆಯವರು. ನಮಸ್ಕಾರ, ಬರ್ತೀನಯ್ಯ. ಹ್ಯಾವ್ ಎ ನೈಸ್ ಟೈಮ್. ಥ್ಯಾಂಕ್ ಯು. ಅಮ್ಮ, ಅಮ್ಮ, ಅಮ್ಮ. ಓಹೋ, ಏನಯ್ಯ, ನಿನ್ ತಂಗಿಗೆ ನಿಶ್ಚಿತಾರ್ಥ ಮಾಡಿದ್ವಿ ಅಂತ ಹೇಳಿ ನೀನು ಮದುವೆ ಮಾಡ್ಕೊಂಡು ಹೆಂಡತಿನೂ ಮನೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಗುಡ್. ಅದ್ರಲ್ಲಿ ಅರ್ಧ ಸರಿ ಅರ್ಧ ತಪ್ಪು. ಯಾವ ಸರಿ ಯಾವ ತಪ್ಪು? ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ ಅನ್ನೋದು ತಪ್ಪು, ಕರ್ಕೊಂಡ್ ಬಂದಿದ್ದೀನಿ ಅನ್ನೋದು ಸರಿ. ಇಸ್ ಇಟ್? ಈ ಹುಡುಗಿನೇನಾ ರಿಟೈರ್ಡ್ ಜಡ್ಜ್ ಮಗಳು? ಹೌದು ಕಣೆ, ಈ ಹುಡುಗಿನೇ ರಿಟೈರ್ಡ್ ಜಡ್ಜ್ ಮಗಳು. ಆ ಹುಡುಗಿನೇ ನಿನ್ ಮಗನ ಕೈ ಹಿಡಿಯೋಳು. ಆ ಹುಡುಗಿನೇ ನಿನ್ ಸೊಸೆಯಾಗಿ ಬರೋಳು. ಅರ್ಥವಾಯ್ತಾ? ಅರ್ಥ ಆಯ್ತು ರೀ. ಯಾಕಾಗ ನಿಂತ್ಕೊಂಡಿದೀಯ? ಹೋಗಿ ನಮ್ಮ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡು. ದೇವ್ರೊಳ್ಳೆ. ಹೇಳಮ್ಮ, ನಿಮ್ ತಾಯಿ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಅವ್ರನ್ನಕ್ಕಮ್ಮ ಕರ್ಕೊಂಡ್ ಬರ್ಲಿಲ್ಲ? ಮುಂದಿನ ಸಲ ಬರುವಾಗ ಕರ್ಕೊಂಡ್ ಬರ್ತೀನಿ. ಬಾ ಅಮ್ಮ. ವಿಜಯ್, ನಂಗೊಂದು ಆಸೆ. ಹೇಳು ಸರೋಜಾ. ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ತಿಳ್ಕೋಬೇಕು. ಎಷ್ಟು ಅಂತಂದ್ರೆ ಹೇಗೆ ಹೇಳಿ? ಸಮುದ್ರ ದಳನ ಅಳತೆ ಮಾಡಕ್ಕಾಗತ್ತಾ? ನಿಜವಾಗ್ಲೂ ನಿಮ್ಗೆ ನನ್ ಮೇಲೆ ಪ್ರೀತಿ ಇದ್ರೆ ಅಳತೆ ಮಾಡಿ ಹೇಳ್ಬೇಕು. ಸರೋಜಾ, ನಿನ್ ಪ್ರಾಣನ ಎಷ್ಟು ಪ್ರೀತಿಸ್ತೀಯೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಪ್ರೀತಿಸ್ತೀನಿ. ನೀವು ಎಷ್ಟು ಪ್ರೀತಿಸ್ತೀರೋ ನಿಮ್ ಸರೋಜಾ, ಒಂದು ವೇಳೆ ನಾನಾಗಿಲ್ದಿದ್ರೆ? ಸರೋಜಾ, ಏನ್ ಹೇಳ್ತಾ ಇದೀಯ ಸರೋಜಾ? ತಮಾಷೆಗಾಗಿ ಹೇಳ್ಬೇಡ. ನನ್ನ ಸರೋಜಾ ಅಲ್ಲದೆ ನಾನಿಲ್ಲ. ನನ್ನ ಸರೋಜಾನೇ ನನ್ನ ಸಂತೋಷ, ನನ್ನ ಸರೋಜಾನೇ ನನ್ನ ಸುಖ, ನನ್ನ ಸರೋಜಾನೇ ನನ್ನ ಶಕ್ತಿ, ನನ್ನ ಉಸಿರು. ಅವಳೇ ನನ್ನ ಸರ್ವಸ್ವ, ಅವಳೇ ನನ್ನ ಸರ್ವಸ್ವ. ಅಣ್ಣ, ಅದಕ್ಕೆ ನಿನ್ನ ಹತ್ರ ಮಾತಾಡ್ಬೇಕಂತೆ. ಏನು? ನೀವು ಬೇಜಾರು ಮಾಡ್ಕೊಳ್ತಾ ಇದ್ರೆ ನಾನೊಂದು ಮಾತು ಹೇಳ್ತೀನಿ. ಹೇಳಿ ಹೇಳಿ, ನಿಮ್ಮ ಮಾತಿಗೆ ಬೇಜಾರು ಮಾಡ್ಕೋತಾನಾ? ಬೇಕಾದ್ರೆ ನಾನು ಹೊರಗಡೆ ಹೋಗ್ತೀನಿ. ಹೇಳಿ. ಏನ್ ವಿಷಯ? ನೀವು ಯಾವನ್ನೋ ಒಬ್ಬನ್ನ ಅರೆಸ್ಟ್ ಮಾಡಿದ್ದೀರಲ್ಲ, ದಯವಿಟ್ಟು ಅವನ್ನ ಬಿಟ್ಬಿಡಿ. ಯಾಕೆ? ನಂಗೆ ಯಾಕೋ ಹೆದರಿಕೆ ಆಗ್ತಿದೆ. ಕೆಟ್ಟ ಜನರ ಸಹವಾಸ ಒಳ್ಳೇದಲ್ಲ. ಅವ್ರೇನ್ ಮಾಡೋದಕ್ಕೂ ಹೆಸಲ್ಲ. ಯಾರು ನೀನು? ಪೊಲೀಸ್ ಆಫೀಸರ್ ಹೆಂಡತಿ ಆಗೋಳು. ನೀನ್ ನಂಗೆ ಧೈರ್ಯ ಹೇಳ್ಬೇಕು ಹೊರತು ಹೀಗೆಲ್ಲ ಹೆದರ್ಕೋತಾರ? ಅಮ್ಮ. ಏನಮ್ಮ? ಅಮ್ಮ ಅಮ್ಮ, ನಾನು ಸರೋಜಾ ನಮ್ಮ ಎಸ್ಟೇಟ್ ಹತ್ರ ಇರೋ ವಾಟರ್ ಫಾಲ್ಸ್ ಹೊರಟು ಬರ್ತೀವಮ್ಮ. ಹುಷಾರಾಗಿ ಹೊರಟು ಬನ್ನಿ. ಕತ್ಲಾಗೋತ್ ಮುಂಚೆ ಬೇಗ ಬಂದ್ಬಿಡಿ. ಯಾಕೆಂದ್ರೆ ಈ ಊರೇನು ಅಷ್ಟು ಒಳ್ಳೇದಲ್ಲ. ಏನ್ ಸರೋಜಾ? ಆಯ್ತಮ್ಮ, ಹೊರಟು ಬನ್ನಿ. ಬರ್ತೀವಮ್ಮ. ಸುಭದ್ರಾ? ಏನಮ್ಮ? ಏನೂ ಇಲ್ಲ, ಹೋಗಮ್ಮ. ಅತ್ತೆ, ನೀವೇನೇ ಯೋಚನೆ ಮಾಡ್ಬೇಡಿ, ನಿಮ್ ಮಗಳನ್ನ ಜೋಪಾನ ಕರ್ಕೊಂಡ್ ಬರ್ತೀನಿ. ಏನ್ರಿ ಇದು? ಇಷ್ಟೊತ್ತಾದ್ರೂ ಸುಭದ್ರಾ ಸರೋಜ ಬರ್ಲೇ ಇಲ್ವಲ್ಲ?
ಅವರಿಬ್ಬರನ್ನೇ ಕಳಿಸ್ಬಾರ್ದಾಗಿತ್ತು ಕಣೆ. ಏನ್ ಹುಡುಗರು, ಸ್ವಲ್ಪನಾದ್ರೂ ಬುದ್ಧಿ ಇಲ್ಲ ಇವಕ್ಕೆ. ಯಾಕಮ್ಮ ಹೊರಗಡೆ ನಿಂತಿದ್ದೀರಾ? ಅವರಿಬ್ರು ಇನ್ನೂ ಬಂದಿಲ್ಲ ಕಣೆಯ. ಸುಭದ್ರ ಸರೋಜ ಸುತ್ತಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು, ಇನ್ನು ಬಂದೇ ಇಲ್ಲಪ್ಪ. ಎಲ್ಲಿಗೆ ಹೋದ್ರು? ವಿಜಯ್ ವಿಜಯ್ ಸರೋಜಾ, ಏನಾಯ್ತು? ನಾನು ಸುಭದ್ರ ವಾಟರ್ ಫಾಲ್ಸ್ ಹತ್ರ ಸ್ನಾನ ಮಾಡ್ತಿದ್ವಿ. ಯಾರೋ ಡಕಾಯಿತರು ಬಂದು ನನ್ನನ್ನು ಹೊಡೆದು ಸುಭದ್ರ ಹೊತ್ಕೊಂಡು ಹೊಟ್ಟೋದ್ರು. ಅಯ್ಯೋ ಸುಭದ್ರ, ಅಯ್ಯೋ ಅಮರ್ ಸುಭದ್ರ, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋದಿಯಲ್ಲೇ. ನಾನು ಯಾಕಮ್ಮ ನಿನ್ನೆ ಅಯ್ಯೋ ನಾನು ಏನ್ ಪಾಪ ಮಾಡಿದ್ದೆ? ದೇವರು ನನಗೆ ಯಾಕಮ್ಮ ಇಷ್ಟು ಅನ್ಯಾಯ ಮಾಡಿದ್ರು ಸುಭದ್ರ? ಅಯ್ಯೋ ಅಯ್ಯೋ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಅಲ್ಲೇ. ಅತ್ತೆ, ತಪ್ಪು ನಂದು. ನೆಮ್ಮದಿಯಾಗಿ ಮನೇಲಿದ್ದು ಸುಭದ್ರನ್ನ ನಾನೇ ಹೊರಗೆ ಕರ್ಕೊಂಡೋಗಿದ್ದು. ಮೊದಲು ಈ ಪಾಪಿ ಚಿಕ್ಕದ್ ಕೇಸ್ಗೆ ಸಾಯಿಸಿ ಅತ್ತೆ, ಸಾಯಿಸಿ. ಯಾವ ಜನ್ಮದಲ್ಲಿ ಯಾವ ತಾಯಿ ಮಕ್ಕಳು ನಾನು ದೂರ ಮಾಡಿದ್ಲು, ದೇವ್ರು ನನಗಿಂತ ಪ್ರಾಯಶ್ಚಿತ್ತ ಕೊಟ್ಬಿಟ್ಟಲ್ಲಮ್ಮ. ಅಯ್ಯೋ ನನಗೆ ಸುಭದ್ರ ನನ್ನ ಬಿಟ್ಬಿಟ್ಟು ಹೊರಟಲ್ಲಮ್ಮ. ಅಯ್ಯೋ ಸುಭದ್ರ. ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ತಾರೆ ಹಿರಿಯರು. ಆದ್ರೂ ಇಂಥ ಸಾವು ಬರಬಾರ್ದಾಗಿತ್ತು. ಇಷ್ಟೊಂದು ಹೃದಯಗಳನ್ನು ನೋಯಿಸಿ ಅನ್ಯಾಯ ಮಾಡಿದ ಚಂಡಾಳರನ್ನ ತುಂಡು ತುಂಡ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕ್ಬೇಕು. ಅಮ್ಮ, ನಾನ್ ನಿನ್ನ ಪಾದ ಮುಟ್ಟಿ ಪ್ರಮಾಣ ಮಾಡ್ತೀನಿ. ನನ್ನ ಒಡ ಹುಟ್ಟಿದ ತಂಗಿನ ಅನ್ಯಾಯವಾಗಿ ಕೊಂದ ಕಲ್ಲದೆ ಕಟಕನ್ನ ಸಹಿತ ಉಳಿಸೋದಿಲ್ಲ. ಕಾನೂನನ್ನ ಕೈಗೆ ತಗೊಂಡೆ ಅಂತ ಸರ್ಕಾರ ನನ್ನ ಕುತ್ತಿಗೆಗೆ ಹಗ್ಗ ಹಾಕಿದ್ರು ಸರಿ, ಅವನ್ನ ಕೊಂದು ಅವನ ರಕ್ತದಲ್ಲಿ ತರ್ಪಣ ಕೊಡ್ತೀನಿ. ಇದೇ ನನ್ನ ಪ್ರತಿಜ್ಞೆ. Thank you.
For more updates, like, comment, subscribe to our channel.